ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನಾನು ಮುಂಚೆನೆ ಹೇಳ್ಬಿಡ್ತೀನಿ, ಇನ್ನ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ನಿಮ್ ಕಡೆಯಿಂದ ಏನಾದ್ರೂ ಸಜೆಷನ್ಸ್ ಇದ್ರೆ ಅದನ್ನ ಕಮೆಂಟ್ ಮೂಲಕ ನನ್ಗೆ ಹೇಳಿ. ನಾನು ಆದಷ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದಷ್ಟು ಜನ ಕುಕಿಂಗ್ ರೆಸಿಪೀಸ್ ನ ಕೇಳಿದ್ದೀರಾ, ಸೊ ಅದನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಬಂದು ಒಂದು ರ್ಯಾಂಡಮ್ ವ್ಲಾಗ್ ಅಂತಾನೆ ಹೇಳ್ಬೋದು. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು ಕ್ಯಾಟ್ ಜೊತೆ ಒಂದು ವಿಡಿಯೋನ ಹಾಕಿದ್ದೆ. ಸೊ ಆ ವಿಡಿಯೋ ಹಾಕಿದ್ಮೇಲೆ ನಂಗೆ ಕಂಟಿನ್ಯೂಸ್ ಆಗಿ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಬರ್ತಾ ಇತ್ತು. ಲೈಕ್ ಕ್ಯಾಟ್ ಯಾವ್ದು, ಯಾವ ಬ್ರೀಡು, ಮತ್ತೆ ಏನ್ ಫುಡ್ ಕೊಡ್ತಾ ಇದ್ದೀರಾ, ಈ ತರ ತುಂಬಾನೇ ಕ್ವೆಶನ್ಸ್ ಮೇಲೆ ಕ್ವೆಶನ್ಸ್ ನನ್ಗೆ ಕೇಳ್ತಾನೆ ಇದ್ರು. ಸೇಲ್ ಮಾಡ್ತಾ ಇದ್ದೀರಾ ನೀವು, ಎಷ್ಟ್ ಕ್ಯಾಟ್ ಇದೆ ನಿಮ್ ಮನೆ, ಈ ರೀತಿಯಾಗಿ ತುಂಬಾ ಅಂದ್ರೆ ತುಂಬಾ ಮೆಸೇಜ್ ಬಂದ್ಬಿಟ್ಟು ನನ್ಗೆ ಗೊತ್ತಿರ್ಲಿಲ್ಲ ಅಷ್ಟೊಂದು ಮೆಸೇಜಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಆದ್ಮೇಲೆ ನನ್ಗೆ ಯಾರಿಗೂ ರಿಪ್ಲೈ ಮಾಡಕ್ ಆಗಿಲ್ಲ. ಒಂದಷ್ಟು ಜನಕ್ಕೆ ರಿಪ್ಲೈ ಮಾಡಿದೆ, ಬಟ್ ಮೆಸೇಜಸ್ ಜಾಸ್ತಿ ಆಗ್ಬಿಡ್ತು. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ಐ ಹೋಪ್ ನನ್ನ ಈ ಒಂದು ವ್ಲಾಗ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಯಾರೆಲ್ಲ ಕ್ಯಾಟ್ ನ ಸಾಕ್ಬೇಕು ಅಂತ ಅನ್ಕೊಂಡಿದೀರಾ, ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ನಮ್ಮನೇಲಿ 3 ಕ್ಯಾಟ್ಸ್ ಆಕ್ಚುಲಿ ಇರೋದು. ಒಂದು ಬಂದು ವೈಟ್ ವಿತ್ ಆರೆಂಜ್ ಕಲರ್, ಇನ್ನ ಒಂದು ಬಂದು ಕಂಪ್ಲೀಟ್ ಗ್ರೇ ಕಲರ್, ಮತ್ತೆ ಇನ್ನ ಒಂದು ಬಂದು ವೈಟ್ ಕಲರ್, ಗ್ರೇ ಕಲರ್ ಅಂಡ್ ಸ್ವಲ್ಪ ಲೈಟ್ ಆಗಿ ಅಲ್ಲಿ ಇಲ್ಲಿ ಆರೆಂಜ್ ಕಲರ್ ಮಿಕ್ಸ್ ಇದೆ. ಸೊ 3 ಕ್ಯಾಟ್ಸ್ ನಮ್ಮನೇಲಿ ಇರೋದು. ನಾವು ತಂದಿದ್ ಕ್ಯಾಟ್ಸ್ 2 ಆಕ್ಚುಲಿ. ಒಂದು ಬಂದು ವೈಟ್ ವಿತ್ ಆರೆಂಜ್ ಕಲರ್. ಸೊ ಅವಳು 2 ಮಂತ್ಸ್ ಬೇಬಿ ಇರ್ಬೇಕಾದ್ರೇನೆ ಅಣ್ಣ ಅವಳನ್ನ ತಗೊಂಡ್ ಬಂದಿದ್ದು, ಅಂದ್ರೆ ಬೆಂಗಳೂರಲ್ಲಿ ತಗೊಂಡಿದ್ದು. ಅದಾದ್ಮೇಲೆ ಅವಳಿಗೆ ನಾವು ಶೀಬಾ ಅಂತ ನೇಮ್ ಮಾಡಿದೀವಿ. ಇನ್ನ ಒಂದು ಕ್ಯಾಟ್ ಬಂದು ಬಾಯ್ ಕ್ಯಾಟ್. ಸೊ ಅವನನ್ನ ನಾವು 6 ಮಂತ್ ಬೇಬಿ ಇದ್ದ ಅವನು, ಅವಾಗ ಅವನನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದು. ಅದು ಅಣ್ಣ ಒಂದು ಫರ್ ಎಲ್ಲ ಚೆನ್ನಾಗಿದೆ, ಅಂದ್ರೆ ಒಂದು ಹೇರ್ಸ್ ತುಂಬಾ ಥಿಕ್ನೆಸ್ ಆಗಿತ್ತು, ಮತ್ತೆ ಅವ್ನು ತುಂಬಾ ಕ್ಯೂಟ್ ಆಗಿದ್ದ ಅಂತ ಹೇಳ್ಬಿಟ್ಟು ಅಣ್ಣನ್ಗೆ ಇಷ್ಟ ಆಗಿದ್ದು. ಸೊ ಹಾಗಾಗಿ ಅವನು ಅದನ್ನ ಕೂಡ ತಗೊಂಡ್ ಬಂದ. ಅವನ್ಗೆ ನಾವು ಸಿಂಬಾ ಅಂತ ನೇಮ್ ಮಾಡಿದೀವಿ. ಸೊ ಇನ್ನ ಒಂದ್ ಕ್ಯಾಟ್ ಯಾವ್ದು ಅಂತ ಹೇಳಿದ್ರೆ, ಸೊ ಶೀಬಾಗೆ ಮತ್ತೆ ಸಿಂಬಾಗೆ ಆಗಿರೋ ಬೇಬಿ ಅದು. ಅವಳ ಹೆಸರು ಬಂದು ಲಕ್ಕಿ ಅಂತ ಕಟ್ಟಿರೋದು. ಅಂದ್ರೆ ಅವಳು ಫ್ರೈಡೆ ಹುಟ್ಟಿದ್ದು, December 29th ಅವಳು ಬಾರ್ನ್ ಆಗಿದ್ದು. ಹಾಗಾಗಿ ನಮ್ಮ ಅಣ್ಣ ಫ್ರೈಡೆ ಅಲ್ವಾ, ಮಹಾಲಕ್ಷ್ಮಿ ತರ ಬಂದಿದ್ದಾಳೆ ಮನೆಗೆ ಅಂತ ಹೇಳ್ಬಿಟ್ಟು ಲಕ್ಕಿ ಅಂತ ಅವಳಿಗೆ ನೇಮ್ ಮಾಡಿದಾನೆ. ಸೊ ಇವ್ರು 3 ಜನ ನಮ್ಮನೇಲಿ ಇರೋದು. ಶೀಬಾ ಮತ್ತೆ ಲಕ್ಕಿ ಬೆಂಗಳೂರಲ್ಲಿ ಇರ್ತಾರೆ, ಅಂದ್ರೆ ಅಣ್ಣನ್ ಜೊತೆ ಇರ್ತಾರೆ. ಅಣ್ಣ ಮತ್ತೆ ನಾನು ಬೆಂಗಳೂರಲ್ಲಿ ಇರೋದು, ಸೊ ಹಾಗಾಗಿ ನಮ್ ಜೊತೆ ಇರ್ತಾಳೆ. ಇನ್ನು ಸಿಂಬಾ ಬಂದು ಗುಂಡ್ಲುಪೇಟೆನಲ್ಲಿ, ಅಂದ್ರೆ ಅಪ್ಪ ಅಮ್ಮನ ಜೊತೆ ಇರ್ತಾನೆ. ಇದು 3 ಕೂಡ ಬ್ರೀಡ್ ಯಾವ್ದು ಅಂತ ಹೇಳಿದ್ರೆ, ಸೊ ಪ್ಯೂರ್ ಪರ್ಷಿಯನ್. ಶೀಬಾ ಪಂಚ್ ಫೇಸ್ ಇದ್ಲು, ಅಂದ್ರೆ ತಂದಾಗ ಪಂಚ್ ವಿತ್ ಡಾಲ್ ಫೇಸ್ ಇದ್ಲು. ಬಟ್ ಅವಳು ಬರ್ತಾ ಬರ್ತಾ ಕಂಪ್ಲೀಟ್ಲಿ ಡಾಲ್ ಫೇಸೇ ಆಗೋಯ್ತು. ಫೇಸ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸಿಂಬಾ ಮಾತ್ರ ಫುಲ್ ಡಾಲ್ ಫೇಸೇ ಇತ್ತು. ಅವನಿಗೆ ಸ್ವಲ್ಪ ಆಂಗ್ರಿ ಫೇಸ್. ಅವನು ನೋಡಕ್ಕೆ ತುಂಬಾ ಚೆನ್ನಾಗಿದ್ದ, ಕ್ಯೂಟ್ ಆಗಿದ್ದ ಅಂತ ಹೇಳ್ಬಿಟ್ಟು ಅವನನ್ನ ತಂದಿದ್ದು. ಇನ್ನು ನಾವು ಯಾವ ತರ ಫುಡ್ ಕೊಡ್ತೀವಿ ಕ್ಯಾಟ್ಸ್ಗೆ ಅಂತ ಹೇಳಿದ್ರೆ, ನಾವು ಇದುವರೆಗೂ ಮನೆ ಊಟ ಅಂತ ಯಾವ್ದು ಕೊಟ್ಟಿಲ್ಲ. ಸಿಂಬಂಗೆ ಸ್ವಲ್ಪ ಲೂಸ್ ಮೋಷನ್ ಪ್ರಾಬ್ಲಮ್ ಇರೋದ್ರಿಂದ ಅವನಿಗೆ 1 ಸ್ಪೂನ್ ಅಥವಾ 2 ಸ್ಪೂನ್ಸ್ ಕರ್ಡ್ ಅನ್ನ ಕೊಡ್ತೀವಿ, ಅಂದ್ರೆ ಮೊಸರನ್ನ ಕೊಡ್ತೀವಿ. ಅದನ್ನ ಬಿಟ್ರೆ ಶೀಬನ್ಗಾಗ್ಲಿ ಲಕ್ಕಿಗಾಗ್ಲಿ ಮನೆ ಊಟ ಅಂತ ನಾವ್ ಯಾವ್ದು ಇದುವರೆಗೂ ಕೊಟ್ಟಿಲ್ಲ. ಸೊ ಶೀಬನ್ಗೆ ನಾವು ರಾಯಲ್ ಕೆನಿನ ಕೊಡ್ತಾ ಇದೀವಿ. ಅಂದ್ರೆ ಅವಳು ಇವಾಗ 1.5 ಇಯರ್ ಆಗಿದೆ ಅವಳಿಗೆ. ಸೊ ರಾಯಲ್ ಕೆನಿನಲ್ಲಿ ಅಡಲ್ಟ್ ನ ನಾವು ತರಿಸೋದು, ಅಂದ್ರೆ ಚಿಕನ್ ಫ್ಲೇವರ್. ಅದು ಅಮೆಝಾನ್ ಅಲ್ಲೇ ಪರ್ಚೇಸ್ ಮಾಡೋದು. ಅದನ್ನ ಅಮೆಝಾನ್ ಅಥವಾ ಸೂಪರ್ ಟೈಲ್ಸ್ ಅಂತ ಕೂಡ ಒಂದು ಪೆಟ್ಸ್ ದೇನೆ ಆಪ್ ಇದೆ. ಸೊ ಆ ಆಪ್ ಅಲ್ಲಿ ಕೂಡ ನಾವು, ಅಂದ್ರೆ ಆಫರ್ಸ್ ಏನಾದ್ರು ಇತ್ತು ಅಂದ್ರೆ ಅಲ್ಲಿ ಕೂಡ ಬೈ ಮಾಡ್ತೀವಿ. ಜಾಸ್ತಿ ಬೈ ಮಾಡೋದೇ ಅಮೆಝಾನ್ ಅಲ್ಲಿ. ಸೊ ಅವಳಿಗೆ ರಾಯಲ್ ಕೆನಿನ್ ಯಾಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಅವಳು ಮತ್ತೆ ಕ್ಯಾರಿಂಗ್ ಆಗಿದ್ದಾಳೆ. ಪ್ಲಸ್ ಅವಳು ಜಾಸ್ತಿ ಊಟ ತಿನ್ನೋದು ತುಂಬಾನೇ ಕಡಿಮೆ. ಸೊ ಒಂದ್ ಸ್ವಲ್ಪ ತಿನ್ನೋದು. ಸೊ ರಾಯಲ್ ಕೆನಿನ್ ತುಂಬಾ ಎನರ್ಜಿ ಜಾಸ್ತಿ ಇರುತ್ತೆ, ಅದ್ರಲ್ಲಿ ಸ್ವಲ್ಪ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಅವಳಿಗೆ ಕೊಡ್ತಾ ಇದೀವಿ. ಶೀಬನ್ಗೆ ಆಕ್ಚುಲಿ 3 ತರ ಫುಡ್ ನ ನಾವು ಚೇಂಜ್ ಮಾಡಿದೀವಿ. ಅವಳು ಚಿಕ್ಕವಳು ಇರ್ಬೇಕಾದ್ರೆ ಅವಳಿಗೆ ಮಿಯಾವ್ ಫುಡ್ ಅನ್ನೇ ತಿನ್ನಿಸ್ತಾ ಇದ್ವಿ, ಅಂದ್ರೆ ಅದೇ ಬರುತ್ತೆ ಫುಡ್ ಮಿಯಾವ್ದು. ಅದ್ರಲ್ಲಿ ಓಷನ್ ಫಿಶ್ ತಿಂತಾ ಇದ್ಲು. ಆಮೇಲೆ ಸ್ವಲ್ಪ ದೊಡ್ಡವಳಾದ್ಮೇಲೆ ವಿಸ್ಕಸ್ ಕೂಡ ಸ್ವಲ್ಪ ದಿನ ತಿನ್ಸಿದ್ವಿ. ಸೊ ಇವಾಗ ಅವಳು ಊಟ ತುಂಬಾನೇ ಕಡಿಮೆ ತಿಂತಾ ಇದ್ದಾಳೆ, ಅಂಡ್ ವೆಯ್ಟ್ ಕೂಡ ಅಷ್ಟೊಂದೇನಿಲ್ಲ. ಸೊ ಹಾಗಾಗಿ ನಾವು ಅವಳಿಗೆ ರಾಯಲ್ ಕೆನಿನ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಸೊ ಮಿಯಾವೇ ತುಂಬಾ ಚೆನ್ನಾಗಿ ಊಟ ಮಾಡುವಂತ ಕ್ಯಾಟ್ಸ್ ಗೆ ಮಿಯಾವ್ ಬೆಸ್ಟ್ ಅಂತಾನೆ ಹೇಳ್ಬೋದು. ವಿಸ್ಕಸ್ ಗಿಂತಾನು ತುಂಬಾನೇ ಬೆಸ್ಟ್ ಮಿಯಾವ್. ಇನ್ನು ಸಿಂಬಂಗೆ ಬಂದು ಅವ್ನಿಗೆ ಚಿಕ್ಕ ವಯಸ್ಸಿಂದಾನು ಲೂಸ್ ಮೋಷನ್ ಪ್ರಾಬ್ಲಮ್ ಇರೋದ್ರಿಂದ ಅವನು ಪಾಪು ಆಗಿದ್ದಾಗ, ಅಂದ್ರೆ ಅವ್ನಿಗೆ ಒಂದು 6 ಮಂತ್ ಆಗಿದ್ದಾಗ ಅವ್ನಿಗೆ ಮಿಯಾವ್ ಕಿಟನ್ ಫುಡ್ ಏನೇ ಕೊಡ್ತಾ ಇದ್ದಿದ್ದು. ಸೊ ಅದ್ ಬಿಟ್ರೆ ಅವ್ನಿಗೆ ಇನ್ಯಾವ್ದು ಅಡ್ಜಸ್ಟ್ ಆಗಲ್ಲ. ರಾಯಲ್ ಕೆನಿನ್ ತಿನ್ಸ್ತಾ ಇದ್ವಿ ಸ್ವಲ್ಪ, ಬಟ್ ಅವನಿಗೆ ಸ್ವಲ್ಪ ಲೂಸ್ ಮೋಷನ್ ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಕೊಡೋದೇ ಬಿಟ್ವಿ. ಅಂದ್ರು ಅವಾಗ ತುಂಬಾ ರೇರ್ ಆಗಿ ಸ್ವಲ್ಪ ಕೊಡ್ತೀವಿ ಅಷ್ಟೇನೆ.
ಇನ್ನು ಚಿಕ್ಕವಳು ಲಕ್ಕಿ ಹೇಗೆ ಅಂತ ಹೇಳಿದ್ರೆ ಅವಳು ಏನೇ ತಿಂದ್ರು ತುಂಬಾ ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೋತಾಳೆ. ಅವಳಿಗೆ ನಾವು ಮಿಯಾವ್ ಕಿಟನ್ ತರಿಸಿದೀವಿ ಆಕ್ಚುಲಿ. ಅವಳು ರಾಯಲ್ ಕೆನಿನ್ ಅಡಲ್ಟ್ ತಿಂತಾಳೆ, ಪ್ಲಸ್ ಸಿಂಬಾ ಅದು ಮಿಯಾವ್ ಅಡಲ್ಟ್ ಕ್ಯಾಟ್ ಮಿಯಾವ್ ಅಡಲ್ಟ್ ಫುಡ್ ನ ಕೂಡ ತಿಂತಾಳೆ. ಸೊ ಅವಳು ಎಲ್ಲಾನು ಡೈಜೆಸ್ಟ್ ಮಾಡ್ಕೋತಾಳೆ, ಹಾಗಾಗಿ ಅವಳಿಗೆ ಎಲ್ಲಾ ತರ ಫುಡ್ ನ ಕೂಡ ಕೊಡ್ತೀವಿ. ಸೊ ನಾನು ಇವಾಗ ಮಿಯಾವ್ ಮತ್ತೆ ರಾಯಲ್ ಕೆನಿನ್ ವಿಸ್ಕಸ್ ಇದಿಷ್ಟು ಏನ್ ಹೇಳಿದೆ, ಇದಿಷ್ಟು ಡ್ರೈ ಫುಡ್ ಆಗಿರುತ್ತೆ ಕ್ಯಾಟ್ಸಿಗೆ. ಇದು ಕಂಪಲ್ಸರಿ ಡೈಲಿ ಕೊಡ್ಲೇಬೇಕು ನೀವು. ನಾವು ಕೊಡೋ ಫುಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಏನಾದ್ರೂ ನಿಮ್ಮನೇಲಿ ಯಾವ್ದಾದ್ರು ಪರ್ಷಿಯನ್ ಕ್ಯಾಟ್ಸ್ ಇದ್ದು ಅಥವಾ ನಾರ್ಮಲ್ ಕ್ಯಾಟ್ಸ್ಗೂ ಕೊಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ನಾರ್ಮಲ್ ಕ್ಯಾಟ್ಸ್ಗೆನೆ ಅಂತ ಕೂಡ ಫುಡ್ ಬರುತ್ತೆ, ಪ್ಯೂರ್ ಪೆಟ್ ಅಂತ ಹೇಳಿ. ಮತ್ತೆ ಅದಕ್ಕೂ ಕೂಡ ಟ್ರೀಟು ಇದೆ. ಸೊ ಅದು ಡ್ರೂಲ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಕೂಡ ನಾರ್ಮಲ್ ಕ್ಯಾಟ್ ಇರೋರು ತಿನ್ನಿಸ್ಬೋದು, ಇಲ್ಲ ನಾವು ಪರ್ಷಿಯನ್ ತಿನ್ನಿಸ್ತೀವಿ ಅಂತ ಹೇಳೋರು ಇದನ್ನ ಕೂಡ ತಿನ್ನಿಸ್ಬೋದು. ನಾನು ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಅದ್ರದ್ದು ಪ್ರೈಸಸ್ ಎಲ್ಲ ಚೆಕ್ ಮಾಡಿ ಆಫರ್ ಎಲ್ಲ ಇದೆಯಾ ನೋಡ್ಕೊಂಡು ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ನಾನು ಹೇಳ್ದೆ ನಿಮ್ಗೆ ಡ್ರೈ ಆಗಿರುವಂತಹ ಫುಡ್ ಏನೇನೆಲ್ಲ ಕೊಡ್ತಾ ಇದೀವಿ ಅಂತ. ಜೊತೆಗೇನೆ ನಾವು ಬರೀ ಡ್ರೈ ಫುಡ್ ನೇ ಕೊಡಬಾರ್ದು ಕಂಪ್ಲೀಟ್ಲಿ. ಸೊ ಮಧ್ಯೆ ಮಧ್ಯೆ ವೆಟ್ ಫುಡ್ ಕೂಡ ಕೊಡ್ಬೇಕಾಗತ್ತೆ. ಬಟ್ ನಾವು ಸಿಂಬಂಗೆ ತುಂಬಾ ರೇರ್ ವೆಟ್ ಫುಡ್ ಕೊಡೋದು. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಅವನ್ಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ, ಅವ್ನಿಗೆ ಬೇಗ ಲೂಸ್ ಮೋಷನ್ ಆಗ್ಬಿಡತ್ತೆ. ಸೊ ಹಾಗಾಗಿ ಹಂಗೂನು ತುಂಬಾ ರೇರ್ ಆಗಿ ತಿನ್ನಿಸ್ತೀವಿ ಅವ್ನಿಗೆ, ಒಂದು 20 days ಅಥವಾ 1 month ಗೆ. ಬಟ್ ಶೀಬಾಗೆ ಮತ್ತೆ ಲಕ್ಕಿಗೆ ಮಾತ್ರ ನಾವು ವೀಕ್ಲಿ ಒನ್ಸ್ ಒಂದು ಫುಲ್ ಗ್ರೇವಿಯನ್ನ ಕೊಡ್ತೀವಿ. ಸೊ ಗ್ರೇವಿ ಬಂದು ವಿಸ್ಕಸ್ದು, ಅದರಲ್ಲಿ ಸಾಲ್ಮನ್ ಫ್ಲೇವರ್ ಇದೆ, ಮತ್ತೆ ಚಿಕನ್ ಫ್ಲೇವರ್ ಇದೆ. ಈ ರೀತಿಯಾಗಿ ಫ್ಲೇವರ್ಸ್ ಎಲ್ಲ ಬರುತ್ತೆ ಗ್ರೇವಿನಲ್ಲಿ. ಸೊ ಅದರಲ್ಲಿ ನಾವು ತರೋದು ಬಂದು ಚಿಕನ್ ಮತ್ತೆ ಸಾಲ್ಮನ್ ಎರಡು ತರ್ತೀವಿ. ತುಂಬಾ ಅಂದ್ರೆ ಶೀಬನ್ಗೆ ಫಿಶ್ ಇಷ್ಟ ಮತ್ತೆ ಲಕ್ಕಿಗೆ ಚಿಕನ್ ಇಷ್ಟ ಅಂತ ಹೇಳ್ಬಿಟ್ಟು ಸೊ ಅದ್ ಎರಡನ್ನ ಕೂಡ ತರಿಸ್ತೀವಿ. ಇದು ಬಂದು ವಿಸ್ಕಸ್ ಪ್ರಾಡಕ್ಟ್ ಆಗಿರುತ್ತೆ. ಇನ್ನು ಕ್ಯಾಟ್ಸ್ಗೆ ಟ್ರೀಟ್ಸ್ ಕೂಡ ಬರುತ್ತೆ, ಚಾಕ್ಲೇಟ್ಸ್. ಸೊ ಅದನ್ನ ಕೂಡ ತಿನ್ನಿಸ್ಬೇಕು ವೆಟ್ ಫುಡ್ ಅಲ್ಲಿ. ಸೊ ಅದನ್ನ ರೆಗ್ಯುಲರ್ ಆಗಿ ತಿನ್ಸೋ ಅವಶ್ಯಕತೆ ಇಲ್ಲ, ವೀಕ್ಲಿ ಒಂದು ಫುಲ್ ಟ್ರೀಟ್ ನ ತಿನ್ಸಿದ್ರೆ ಸಾಕು, ಅದೇನೆ ಸಾಕಾಗಿ ಹೋಗ್ಬಿಡುತ್ತೆ. ಸೊ ಇವಾಗ ನಾವ್ ಹೆಂಗೆ ಬರೀ ಅನ್ನ ಸಾಂಬಾರೇ ತಿಂದ್ರೆ ಬೋರ್ ಆಗ್ಬಿಡುತ್ತೆ ಅಂತ ವೆರೈಟಿ ಮಾಡ್ಕೊಂಡು ತಿಂತೀವಿ, ಸೊ ಅವಕ್ಕೂ ಕೂಡ ಬೇಕಾಗುತ್ತಲ್ವಾ. ಸೊ ಹಾಗಾಗಿ ಟ್ರೀಟ್ಸ್ ಅಲ್ಲೂ ಕೂಡ ತುಂಬಾ ವೆರೈಟೀಸ್ ಬರುತ್ತೆ. ಅಂದ್ರೆ ಮಿಯಾವ್ ಇದೆ, ಶಿಬಾ ಇದೆ, ಅದರಲ್ಲಿ ಫ್ಲೇವರ್ಸ್ ಬರುತ್ತೆ. ಚಿಕನ್ ವಿತ್ ಲಿವರ್, ಬರೀ ಚಿಕನ್ ಬರುತ್ತೆ, ಮತ್ತೆ ಚಿಕನ್ ಗೋಟ್ ಮಿಲ್ಕ್ ಫ್ಲೇವರ್ ಬರುತ್ತೆ ಮಿಯಾವಲ್ಲಿ. ಹಾಗೇನೆ ಶಿಬಾದಲ್ಲಿ ಕೂಡ ಓಷನ್ ಫಿಶ್, ಸಾಲ್ಮನ್, ಈ ರೀತಿಯಾಗಿ ತುಂಬಾ ಫ್ಲೇವರ್ಸ್ ಬರುತ್ತೆ. ನಾವು ಜಾಸ್ತಿ ತರಿಸೋದು ಚಿಕನ್ ತರಿಸ್ತೀವಿ ಮತ್ತೆ ಸಾಲ್ಮನ್ ತರಿಸ್ತೀವಿ. ಸೊ ಎರಡನ್ನೂ ಕೂಡ ನಾವು ಆಫರ್ ಇದ್ದಾಗ ಬೈ ಮಾಡ್ಕೊಂತೀವಿ. ಅಂದ್ರೆ ಮಿಯಾವ್ ಜಾಸ್ತಿ ನಮ್ಮ ಮನೇಲಿ ತರಿಸೋದು. ಸೊ ಶಿಬಾ ಏನಿದ್ರು ತುಂಬಾ ರೇರ್ ಆಗಿ ತರಿಸ್ತೀವಿ, ಯಾಕಂದ್ರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಮತ್ತೆ ಅದ್ರಲ್ಲಿ ಪ್ರೋಟೀನ್ ತುಂಬಾ ಚೆನ್ನಾಗಿದೆ ಶಿಬಾದು ಟ್ರೀಟ್ ಅಲ್ಲಿ. ಹಾಗಾಗಿ ಅದನ್ನ ನಾವು ರೆಗ್ಯುಲರ್ ಆಗಿ ತರ್ಸಲ್ಲ. ಜಾಸ್ತಿ ರೆಗ್ಯುಲರ್ ಆಗಿ ತರ್ಸೋದು ಯಾವ್ದು ಅಂದ್ರೆ ಮಿಯಾವ್, ಅದು ಮೂರಕ್ಕೂ ಕೂಡ ತುಂಬಾನೇ ಫೇವ್ರೇಟ್. ಹಾಗಾಗಿ ಸೊ ಮೂರನ್ನ ಕೂಡ ತರ್ಸೋದು. ಸೊ ಇದಿಷ್ಟು ಕ್ಯಾಟ್ಗೆ ಏನೇನೆಲ್ಲ ಫುಡ್ ಕೊಡ್ಬೋದು ಅಂತ ಹೇಳಿ ಒಂದು ಚಿಕ್ಕದೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ. ತುಂಬಾ ಜನ ಕೇಳ್ತಿದ್ರು ನಮ್ಗೆ ಯಾವ ಊಟ ಕೊಡ್ಬೇಕು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದೊಂದು ಚಿಕ್ಕ ಬ್ಲಾಗ್ ಅಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಹೇಳೋಣ ಅಂದ್ಬಿಟ್ಟು ನಾನು ಈ ಒಂದು ಬ್ಲಾಗ್ ಅನ್ನು ಮಾಡಿದ್ದು. ಫುಡ್ ಅಲ್ಲಿ ರಾಯಲ್ ಕೆನಿನೇ ತಿನ್ಸ್ಬೇಕು ಅಥವಾ ವಿಸ್ಕಸೇ ತಿನ್ಸ್ಬೇಕು ಆ ತರ ಏನು ಅನ್ಕೊಳಕ್ ಹೋಗ್ಬೇಡಿ. ಸೊ ರಾಯಲ್ ಕೆನಿನ್ ಏನಂತ ಅಂದ್ರೆ ಸ್ವಲ್ಪ ಫರ್ ಚೆನ್ನಾಗಿ ಬರ್ಲಿ ಅಂತ ಅಷ್ಟೇನೆ ನಾವು ಕೊಡ್ತಾ ಇರೋದು, ಬೇರೆ ಏನು ರೀಸನ್ಸ್ ಇಲ್ಲ. ಅದು ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಇದೆ. ಸೊ ರೆಗ್ಯುಲರ್ ಆಗಿ ತಿನ್ಸೋರ್ಗೆ ಮಿಯಾವ್ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು. ಸೊ ಕ್ಯಾಟ್ಸ್ ಕೂಡ ಅದನ್ನ ತುಂಬಾ ಇಷ್ಟಪಟ್ಟು ತಿಂತವೆ. ಅದ್ರ ಜೊತೆಗೆ ಮಧ್ಯ ಮಧ್ಯ ವೀಕ್ಲಿ ಒನ್ಸ್ ಒಂದು ವಿಸ್ಕಸ್ ಗ್ರೇವಿನ ಕೂಡ ಕೊಟ್ರೆ ತುಂಬಾನೇ ಒಳ್ಳೇದು. ನಾವ್ ಇದುವರೆಗೂ ಮನೆ ಫುಡ್ ಅಂತ ಏನೂ ಕೊಟ್ಟಿಲ್ಲ, ಏನೂ ತಿನ್ಸಿಲ್ಲ. ಸೊ ತಿನ್ಸಕ್ಕೂ ನಮ್ಗೆ ಸ್ವಲ್ಪ ಭಯ. ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಕೂಡ ನಾವು ತಿನ್ಸಕ್ಕೆ ಯೋಚನೆ ಮಾಡ್ಕೊಂಡು ಬೇಡ ಅಂತ ಹೇಳಿ ತಿನ್ಸ್ತಾ ಇಲ್ಲ. ಇನ್ನು ಸಿಂಬಂಗೆ ನಾವು ಮೊಸರು ಕೊಡ್ತೀವಿ, ಅಂದ್ರೆ ವಾರದಲ್ಲಿ ಒಂದ 3 ಸಲ 4 ಸಲ ಮೊಸರು ತಿನ್ನಿಸ್ತೀವಿ. ರೀಸನ್ ಏನಪ್ಪಾ ಅಂತ ಅಂದ್ರೆ ಅವ್ನಿಗೆ ಸ್ವಲ್ಪ ಹೀಟ್ ಬಾಡಿ ಇದೆ, ಜೊತೆಗೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಅವಾಗ ಅಂತ ಹೇಳ್ಬಿಟ್ಟು. ಸೊ ನಿಮ್ಮನೆಲ್ಲೂ ಕ್ಯಾಟ್ಸ್ಗೆ ಆತರ ಲೂಸ್ ಮೋಷನ್ಸ್ ಏನಾದ್ರು ಆದ್ರೆ ಮಿಲ್ಕ್ ಗಿಂತ ಮೊಸರು ಬೆಸ್ಟ್. ಸೊ ಹಾಗಾಗಿ ಮೊಸರುಗೆ ಸ್ವಲ್ಪ ಅನ್ನ ಹಾಕಿ ಕೊಡಿ. ಇವನು ಅನ್ನ ತಿನ್ನಲ್ಲ, ಮೊಸರು ಜೊತೆಗೆ ಅನ್ನ ಕಲ್ಸ್ಬಿಟ್ಟು ಹಾಕಿದ್ರೆ ಬರೀ ಮೊಸರು ತಿನ್ಕೊಂಡು ಅನ್ನ ಅಲ್ಲೇ ಬಿಟ್ಟಿರ್ತಾನೆ. ಸೊ ಹಾಗಾಗಿ ನಾವು 2 ಸ್ಪೂನ್ ಮೊಸರನ್ನ ಕೊಡ್ತೀವಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇದನ್ನ ಬಿಟ್ರೆ ಇದ್ರದ್ದು ಲಿಂಕ್ ಅಂದ್ರೆ ನಾವು ಬೈ ಮಾಡೋ ಫುಡ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ ಚೆಕ್ ಮಾಡಿ. ಸೊ ಕ್ವಾಂಟಿಟಿ ನಿಮ್ಮ ಕ್ಯಾಟಿಗೆ ಎಷ್ಟು ಬೇಕು ಅಷ್ಟನ್ನ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ನೀವು. ಇನ್ನು ನಮ್ಮ ಕ್ಯಾಟ್ಸ್ದು ರೀಲ್ಸ್ ಏನಿದೆ, ಅವ್ರದ್ದು ಫೋಟೋಸ್ ಏನಿದೆ ಅದನ್ನ ಈ ವಿಡಿಯೋದ ಲಾಸ್ಟ್ ಅಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ. ಸೊ ಹೋಪ್ ಅದ್ರಲ್ಲಿ ನೀವು ನೋಡಿ ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು. ನಾನೇ ಜಾಸ್ತಿ ರೀಲ್ಸ್ ಮಾಡೋದ್ ಕ್ಯಾಟ್ಸ್ ಜೊತೆ, ಅಣ್ಣ ಆತರ ಎಲ್ಲ ಮಾಡಕ್ ಹೋಗಲ್ಲ. ಇದಿಷ್ಟೇ. ತುಂಬಾ ಜನ ಕೇಳ್ತಾ ಇದ್ರಿ, ಸೊ ನಂಗೆ ಎಲ್ಲಾರ್ಗುನು ಸಿಂಗಲ್ ಆಗಿ ರಿಪ್ಲೈ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡಿ ಈ ಇನ್ಫಾರ್ಮೇಶನ್ ಹೇಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವ್ಲಾಗ್ ಅನ್ನ ಮಾಡಿದೆ.
ಮತ್ತೆ ಇನ್ನ ಒಂದು ವಿಷಯ ಹೇಳ್ಬೇಕು. ಸೊ ಫೇಸ್ಬುಕ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ತುಂಬಾ ಜನದ್ದು ಫ್ರೆಂಡ್ ರಿಕ್ವೆಸ್ಟ್ ಬರ್ತಾ ಇರುತ್ತೆ, ನಾವು ಎಕ್ಸೆಪ್ಟ್ ಮಾಡ್ತಾ ಇರ್ತೀವಿ. ಸೊ ಎಕ್ಸೆಪ್ಟ್ ಮಾಡ್ತಾ ಇರ್ತೀವಿ ಅಂದ ತಕ್ಷಣ ಎಲ್ಲಾರ್ಗುನು ಅಂದ್ರೆ ತುಂಬಾ ಕ್ವಶನ್ಸ್ ಕೇಳೋದು ಆತರ ಎಲ್ಲ ಮಾಡಿದ್ರೆ ತುಂಬಾ ರಿಪ್ಲೈ ಕೊಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಒಬ್ರಿಗೆ ಕೊಟ್ರೆ ಒಬ್ರಿಗೆ ಕೊಡಕ್ ಆಗಲ್ಲ. ಈ ತರ ರಿಪ್ಲೈ ಮಾಡೋದು ಮರ್ತೇ ಹೋಗಿರ್ತೀವಿ, ಅಥವಾ ಮೆಸೇಜ್ ನೋಡಿ ನಮ್ಗೆ ಗೊತ್ತಿರಲ್ಲ, ಸೈಲೆಂಟ್ ಆಗ್ಬಿಟ್ಟಿರ್ತೀವಿ, ಯಾವಾಗ ಮೆಸೇಜ್ ನೋಡ್ತೀವಿ ಅನ್ನೋದು ಗೊತ್ತಿರಲ್ಲ. ಸೊ ಈ ರೀತಿಯಾಗಿ ಆಗ್ತಾ ಇರುತ್ತೆ ಅಷ್ಟೇನೆ, ಬೇರೆ ಏನು ರೀಸನ್ಸ್ ಇಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಎಲ್ಲಾರ್ಗು ರಿಪ್ಲೈ ಮಾಡ್ಕೊಂಡು ಕೂಡ ಕೊಡಕ್ಕಾಗಲ್ಲ. ಒಂದಷ್ಟು ರೀಸನ್ಸ್ ಇರುತ್ತೆ, ವರ್ಕ್ ಇರುತ್ತೆ, ಮನೆ ಕಡೆ ಕೆಲಸ ಇರುತ್ತೆ, ಮತ್ತೆ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಈ ರೀತಿಯಾಗಿ ತುಂಬಾ ಎಲ್ಲಾರ್ಗು ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದಷ್ಟು ಮೆಸೇಜ್ಗಳಿಗೆ ರಿಪ್ಲೈ ಮಾಡಕ್ ಆಗಲ್ಲ. ಸೊ ರಿಪ್ಲೈ ಮಾಡಿಲ್ಲ ಅಂದ ತಕ್ಷಣ ನೋಡಿಲ್ಲ ಇವರು ಏನು ಮೆಸೇಜ್ ಓದಿಲ್ಲ ಅನ್ನೋ ತರ ಏನಲ್ಲ, ಓದಿರ್ತೀವಿ ಬಟ್ ರಿಪ್ಲೈ ಮಾಡೋಕ್ ಆಗಿರಲ್ಲ ಅಷ್ಟೇ, ಬೇರೆ ಏನು ರೀಸನ್ಸ್ ಇರಲ್ಲ. ಸೊ ಯಾರಿಗೆಲ್ಲ ಕರೆಕ್ಟ್ ಆಗಿ ನಾನು ರಿಪ್ಲೈ ಮಾಡಲ್ಲ ಅವ್ರು ಯಾರು ಬೇಜಾರ್ ಮಾಡ್ಕೊಬೇಡಿ. ಇಷ್ಟೇ ಈ ವಿಡಿಯೋದಲ್ಲಿ ಹೇಳ್ಬೇಕಾಗಿತ್ತು, ಹೇಳಿದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಕಂಟೆಂಟ್ ಜೊತೆ ಬರ್ತೀನಿ. ಅಂದ್ರೆ ಒಂದಷ್ಟು ಕುಕಿಂಗ್ ರೆಸಿಪೀಸ್ ನ ಕೇಳಿದ್ದೀರಾ, ಸೊ ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್.